ಗೈಸ್ ಪಬ್ಜಿಲ್ ಫ್ರೆಂಡ್ ಆಗಿದ್ದೀವಿ ನನಗೆ. ಪಬ್ಜಿಲ್ ಫ್ರೆಂಡ್ ಆಗಿ ತುಂಬ ಆಮೇಲೆ ಡೈಲಿ ಪಬ್ಜಿ ಆಡ್ಕೊಂಡು ನಾವು ಭದ್ರಾವತಿಯಿಂದ ನನ್ನ ಮೀಟ್ ಮಾಡೋಕ್ಕೋಸ್ಕರ ಇವತ್ತು ಬಂದವನೇ. ನೋಡಿ ಇಲ್ಲೇ ಅವನೇ. ಎಲ್ಲಿಂದ ಬಂದಿದ್ದಪ್ಪ? ಭದ್ರಾವತಿಯಿಂದ. ಗೈಸ್ ಹೆವಿ ಫ್ರೆಂಡ್, ತುಂಬ ಕ್ಲೋಸ್ ಆಗಾದ್ರಿ ಪಬ್ಜಿಲಿ. ಎಷ್ಟನೇ ಕ್ಲಾಸಿಗೆ ನೀನು? ಒಂದು 8 ಅಲ್ವಾ? ನಾನು ಸೆಕೆಂಡ್ PU ಮುಗ್ದಿದೆ. ಸೆಕೆಂಡ್ PU ಗೈಸ್. ಇವಾಗ ಇವನು ಅಚೀವ್ ಮಾಡಬೇಕು. ಇವನು ಇವಾಗ ಸೆಕೆಂಡ್ PU ಭದ್ರಾವತಿಯಿಂದ ನನ್ನ ಮೀಟ್ ಮಾಡಕ್ಕೆ ಬಂದವನೇ. ತುಂಬ ಖುಷಿ ಐತೈತೆ. ಇನ್ನೊಬ್ಬ ಬರ್ತಾನೆ, ಅವನು ನಮ್ಮ ಪಬ್ಜಿ ಫ್ರೆಂಡು, ಅವನೊಬ್ಬನ ತೋರಿಸ್ತಿದ್ದಾಳಿ. ಅವಾಗಲೇ ಇನ್ನೊಬ್ಬ ಅಂತ ಹೇಳಿದ್ನಲ್ಲ ಇವನೇ. ನೋಡ ಮಕ್ಕಳು ಭದ್ರಾವತಿಯಿಂದ ಇವರೆಲ್ಲ ನನಗೆ ಪಬ್ಜಿ ಫ್ರೆಂಡ್ ಆಗಿದ್ದು. ಭದ್ರಾವತಿಯಿಂದ ಹಿಂಗೆ ಸುಮ್ಮನೆ ಕಾಲೇಜ್ ರಜೆ ಇತ್ತು ಅಂದ್ಬಿಟ್ಟು ನನ್ನ ಮೀಟ್ ಮಾಡೋಕ್ಕೆ ಅಂತ ಬಂದವ್ರೆ. ಬೆಂಗಳೂರಲ್ಲಿ ಅವಿನಾಶ್ ಅವರವ್ರೆ ಅಂದ್ಬಿಟ್ಟು. ಇಲ್ಲಿ ಇಬ್ಬರು ಕೂತಿದಾರಲ್ಲ ಇವರೇ ಪಬ್ಜಿಲ್ ಫ್ರೆಂಡ್ ಆಗಿದ್ದು ನನಗೆ. ಇವರಿಬ್ಬರು ಇಲ್ಲ, ಇವರು ಇವಾಗ ಪರಿಚಯ ಆಗಿದ್ದು. ಇವರು 5 ಇಯರ್ಸಿಂದ ಬರೀ ಪಬ್ಜಿ ಆಡ್ಕೊಂಡೆ 5 ಇಯರ್ಸ್ ಕಳೆದ್ರಿ. ಈಗ ಫೈನಲಿ ಮೀಟ್ ಮಾಡೋ ಅಂಥ ಟೈಮ್ ಬಂತು. ಮನೆಗೆ ಬಂದವ್ರೆ. ಈಗೆಲ್ಲ ಇಲ್ಲಿ ಕೂತಿದ್ದೀವಿ. ಮತ್ತು ಇವತ್ತು ನೈಟ್ ಔಟ್ಗೆ ಹೋಗ್ತಾ ಇದ್ದೀವಿ. ನಿಮಗೆಲ್ಲ ಆವಾಗ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಈಗ ನಮ್ಮಮ್ಮ ಅವ್ರಿಗೆಲ್ಲ ಅಡುಗೆ ಮಾಡ್ತಾವ್ರೆ. ಇಲ್ಲಿ ನೋಡಿ, ಈಗ ನಮ್ಮಮ್ಮ ಅಡುಗೆ ಮಾಡ್ತಾವ್ರೆ ಅವ್ರಿಗೆ. ಇವತ್ತು ನೈಟು ಎಲ್ಲರೂ ಫುಲ್ಲು ನೈಟ್ ಇವ್ರ ಜೊತೆನೇ ಇರ್ತೀನಿ ನಾನು. ಇವತ್ತು ಕೆಲ್ಸಕ್ಕೂ ಹೋಗಿ ಇವ್ರ ಜೊತೆನೇ ನೈಟೆಲ್ಲ ಇರ್ತೀನಿ. ಯಾವ ಥರ ಏನೇನು ಮಾಡ್ತೀವಿ ನೈಟೆಲ್ಲ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ನೋಡ ಗೈಸ್, ಇವನು ಗೊತ್ತಲ್ಲ, ಇವನು ಒಡೆ ನನ್ನ ಮಗ, ನಮ್ಮ ತಮ್ಮ ಗೈಸ್. ಇವನು ನನ್ನ ಶಿಷ್ಯ, ಪಟ್ಟ ಶಿಷ್ಯ. ನೋಡು ನನ್ನ ತಮ್ಮ ಗೈಸ್ ಅವನು. ನಾನು ಅವ್ನಿಗೇನೋ ಹಿಂಸೆ ಕೊಡ್ತಾಯಿದ್ದೀನಿ ಅಂತ ನೋಡು. ನಮ್ಮ ಅಮ್ಮಂಗೆ ಏನೋ ಹೇಳ್ತೀನಿ ಅಂತ ಅವ್ನು ನನ್ನ ಬಗ್ಗೆ. ಏನು ಹೇಳ್ತೀವ? ಏನು ಹೇಳ್ತೀಯ? ಗೈಸ್ ಫೈನಲಿ ನಮ್ಮಮ್ಮ ಇವಾಗ ಈಗ ನಮ್ಮಮ್ಮ ನಮಗೆಲ್ಲ ಅಡುಗೆ ಹೇಳಿ ನೋಡಿ ಗೈಸ್, ಇಲ್ಲಿ ಬಂದಿದ್ವಿ. ಅವ್ರ ಅಮ್ಮ ಚಿತ್ರಾನ್ನ ಮಾಡ್ಕೊಟ್ಟಿದ್ದಾರೆ. ಊಟ ಮಾಡ್ಬಿಟ್ಟು ನೆಕ್ಸ್ಟ್ ಹೋಗ್ತೀವಿ. ಇವಾಗ ಊಟ ಮಾಡ್ಕೊಂಡು ನಾವು ನೈಟ್ ಔಟ್ಗೆ ಹೋಗ್ತಾ ಇದ್ದೀವಿ. ಈಗ ನೋಡಿ ಗೈಸ್, ನೋ ಒನ್ ಇನ್ ದಿ ರೋಡ್. ನಾವು 4 ಜನ ಯಾರು ಇಲ್ಲ. ಈ ಚಳಿಲಿ ಬೆಳಗ್ಗೆ ಬಿರಿಯಾನಿ ತಿನ್ನೋದ್ರಲ್ಲಿ ಇರೋ ಮಜಾನೇ ಬೇರೆ. ಏನಂತೆ ಬ್ರೋ? ಮುಂದೆ ಬಾ. ಇವನೇ ಕೂತವ್ನು ಹಿಂಗ್ಸುತ್ತಾರ. ಗಾಯ್ಸ್, ಬೆಳಗ್ಗೆ 4 ಗಂಟೆಗೆ ಬಿರಿಯಾನಿ ತಿನ್ಬೇಕು ಹೋಗ್ಬೇಕಾದ್ರೆ ಪೊಲೀಸವ್ರು ಹಿಡ್ಕೊಂಡ್ಬಿಟ್ಟಿದ್ರು. ಪೊಲೀಸವ್ರು ಹಿಡ್ಕೊಂಡು ಗಾಡಿ ಸ್ಟೇಷನ್ಗೆ ತೊಗೊಂಡೋಗ್ತೀರಿ. ಹೆಲ್ಮೆಟ್ ಹಾಕಿಲ್ಲ, ಏನಿಲ್ಲ. ಆಮೇಲೆ ಏನು ಮಾಡೋಕ್ಕಾಗಲ್ಲ ಸರ್, ಊಟಕ್ಕೆ ಹೋಗ್ತಾ ಇದ್ದೀವಿ ಅಂದ್ರಿ. ಹೌದಾ, ಸರಿ ಆಯಿತು, ಹೆಲ್ಮೆಟ್ ಹಾಕೊಂಡು ಹೋಗ್ರಿ ಹಂಗೆ ಹಿಂಗೆ ಹೇಳ್ಬಿಟ್ಟು ಇವಾಗ ಬಿಟ್ಕೊಟ್ಟವ್ರೆ ನಮ್ಮನ್ನ. ಒಳ್ಳೆ ಫನ್ನು ಮಾತ್ರ. ಪೊಲೀಸವ್ರು ಪಾಪ ಒಳ್ಳೆಯವರು, ಬಿಟ್ಬಿಟ್ರು ಹಂಗು ಹಿಂಗು. ಇವಾಗ ನಾವು ಈಗ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಭಾರಿ ಮಜಾ. ಪಾಪ ಪೊಲೀಸವರು ಒಂದು 5-6 ಜನ ಇದ್ರು. ಪರವಾಗಿಲ್ಲ, ಬಿಟ್ಟರು ನಮ್ಮನ್ನ. ಊಟಕ್ಕೆ ಹೋಗ್ತಾ ಇದ್ದೀವಿ ಸರ್ ಅಂದರೆ ಸರಿ ಆಯಿತು, ಹುಷಾರಾಗಿ ಹೋಗ್ರಿ, ಹೆಲ್ಮೆಟ್ ಹಾಕ್ಕೊಂಡು ಹೋಗ್ರಿ, ಹಂಗೆ ಹಿಂಗೆ ಅಂದರು. ಓಕೆ, ನಾವು ಹೆಲ್ಮೆಟ್ ಹಾಕಿಲ್ಲ, ನೀವು ಹೆಲ್ಮೆಟ್ ಹಾಕ್ಕೊಂಡು ಹೋಗ್ರಿ. ಯಾರೋ ಪೊಲೀಸರು ಹಿಡಿದ್ರೆ ಆಮೇಲೆ ಕಾಸು ಇಸ್ಕೋತಾರೆ. ಎಲ್ಲ ಡಾಕ್ಯುಮೆಂಟ್ಸ್ ಇತ್ತು, ಹಂಗಾಗಿ ಗಾಡಿ ಬಿಟ್ಟರು. ಇಲ್ಲಾಂದರೆ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಸ್ಕೊಂಡೋಗಿರೋರು ಇವಾಗ ನಮ್ಮನ್ನೆಲ್ಲ. ಗಾಡಿ ಡಾಕ್ಯುಮೆಂಟ್ ಇಲ್ಲ, ಅದು ಚೆಕ್ ಮಾಡಿಲ್ಲ ಅಂದ್ರೆ ಚೆಕ್ ಮಾಡಿ ನಂದು ಹೇಳೋರೆ. ನನ್ನ ಗಾಡಿದು ಎಲ್ಲ ಡಾಕ್ಯುಮೆಂಟ್ಸು ಮತ್ತು ನಂದು ಎಲ್ಲೆಲ್ಲೂ ಎಲ್ಲ ಇದೆ. ಈ ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ, ಏನಿಲ್ಲ ಅಂದರೂ ಚೆಕ್ ಮಾಡಿಲ್ಲ. ಇವ್ರಿಗೇನು ಡಾಕ್ಯುಮೆಂಟ್ಸೇ ತಂದಿಲ್ಲ. ಗಾಡಿ ಡಿಕ್ಕಿ ಚೆಕ್ ಮಾಡಿದ್ರು, ಎಣ್ಣೆ ಹೊಡಿತಾರೆ ಕಳ್ಳನ ಮಕ್ಕಳು ಅಂತ ಅವರು. ಗಾಡಿ ಡಿಕ್ಕಿಲಿ ಚೆಕ್ ಮಾಡಿದ್ರು, ಕಳ್ಳನ ಮಕ್ಕಳು ಇವರೆಲ್ಲ ಏನಾದ್ರು ಮಾಡ್ತಾರೆ ಅಂತ. ಬಟ್ ಎಲ್ಲ ಆಮೇಲೆ ಅವರೇ ಹೋಗಿ ಅಂತ ಬಿಟ್ಟಿದ್ದೀವಿ. ನಾವು ಇವಾಗ ಹೋಟ್ಲಿಗೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಲೆಟ್ಸ್ ಗೋ. ಮತ್ತಾ ಗೈಸ್ ಫೈನಲಿ ನಾವು ಬಿರಿಯಾನಿ ತಿಂತಾಯಿದ್ದೀವಿ. ಇಲ್ಲಿ ನೋಡು, ಪವನ್. ಇವರು ನೈಟು
ನೈಟಿಂದ ನಿದ್ದೆ ಮಾಡಿಲ್ಲ ಇವರು. ಹೆಂಗ್ ಮಲ್ಕೊಂಡೆ ಇವನು ಮಲ್ಗವ್ನು, ಇವನು ಒಡೆ ನನ್ನ ಮಗ. ಇವರಿಬ್ರು ಮಲ್ಗವ್ರೆ, ನಾವಿಬ್ರು ನೈಟ್. ಹಾಂ, ನಾವು ಪಬ್ಜಿ ಆಡ್ಕೊಂಡು ನಾವು ಮಲ್ಕೊಂಡೇ ಇಲ್ಲ ನೈಟೆಲ್ಲ. ಇವಾಗ 4 ಗಂಟೆಗೆ ಅಂತೂ ಇಂದು ಪೊಲೀಸವ್ರ ಕೈಯಲ್ಲಿ ತಪ್ಪಿಸ್ಕೊಂಡು ಬಿರಿಯಾನಿ ತಿಂತಾ ಇದ್ದೀವಿ ಇವಾಗ.